ಎಲ್ಲರಿಗೂ ನಮಸ್ಕಾರ. ಈ ದಿನ ಮೊನ್ನೆ ನಡೆದಂಥ ಸಾಮಾನ್ಯ ಸಭೆಯಲ್ಲಿ ಖಾಲಿರ್ತಕ್ಕಂಥ ಸ್ಥಾಯಿ ಸಮಿತಿ ಅಧ್ಯಕ್ಷರ ಹುದ್ದೆಗೆ ಶ್ರೀಯುತ ಅಜಯ್ ಕುಮಾರ್ ಅವರು ನಗರಸಭಾ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಇಡೀ ಬಾಡಿ ತೀರ್ಮಾನ ಮಾಡಿತ್ತು. ಅದರಂತೆ ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಗರಸಭೆಗೆ ಪದಗ್ರಹಣ ಸಮಾರಂಭಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಪರವಾಗಿ ತುಂಬ ಹೃದಯದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಏಕೆಂತಂದರೆ ಇಡೀ ಬಾಡಿ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಮುನ್ಸಿಪಾಲ್ಟಿ ಆ್ಯಕ್ಟ್ ಪ್ರಕಾರ ಸ್ಥಾಯಿ ಸಮಿತಿಯನ್ನು ರಚಿಸಲಿಕ್ಕೆ ಸರ್ಕಾರದ ನಿರ್ದೇಶನ ಇರುತ್ತೆ. ಹಾಗಾಗಿ ಈ ಸ್ಥಾಯಿ ಸಮಿತಿಯಲ್ಲಿ ಇವರ ಜೊತೆಗೆ 4 ಜನ ಮೆಂಬರ್ಗಳಿದ್ದಾರೆ. ಅವರು 5 ಜನ ಸುಮಾರು ಅವ್ರಿಗೆ ಒಂದು ಅಧಿಕಾರ ಇರ್ತದೆ, ಬಾಡಿಗೆ ಜಾಸ್ತಿ ಅಧಿಕಾರ ಇರ್ತದೆ, ಅದಕ್ಕಿಂತ ಕಡಿಮೆ ಅಧಿಕಾರ ಇರ್ತದೆ. ಅದನ್ನು ಇವರು ಉಪಯೋಗಿಸ್ಕೊಂಡು ಪಟ್ಟಣದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಅದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಇಡೀ ಶಿರಾದಲ್ಲಿ ಎಲ್ಲ ಕಂದಾಯ ನಿವೇಶನಗಳಾಗಲಿ ಕಟ್ಟಡಗಳಾಗಲಿ ಅದನ್ನು ರೀಅಸೆಸ್ ಮಾಡ್ತಕ್ಕಂಥ ಕೆಲಸವನ್ನು ಸ್ಥಾಯಿ ಸಮಿತಿಯಿಂದ ನಾಳೆಯಿಂದಲೇ ಪ್ರಾರಂಭ ಮಾಡಬೇಕು ಅಂತ ಈ ಮೂಲಕ ಅವರಲ್ಲಿ ಕೋರ್ಕೊಳ್ತೀನಿ. ಅವ್ರ ಜೊತೆಗೆ ನಾವು ಅಧಿಕಾರಿ ಮತ್ತು ಕಂದಾಯ ಶಾಖೆ ಎಲ್ಲ ಸಿಬ್ಬಂದಿಗಳು ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ. ಯಾಕೆಂತಂದರೆ ಪಟ್ಟಣದ ಅಭಿವೃದ್ಧಿ ಆಗಬೇಕು ಅಂತಂದರೆ ನಮಗೆ ಮುಖ್ಯವಾಗಿ ಕಂದಾಯ ಕಲೆಕ್ಷನ್ ಆಗಬೇಕು ಮುಖ್ಯವಾಗಿ. ಯಾಕೆಂತಂದರೆ ಪ್ರತಿಯೊಂದೂ ಸಹಿತ ನಾವು ಸರ್ಕಾರದಿಂದ ಬಂದಿರತಕ್ಕಂಥ ಹಣದಿಂದ ನಾವು ಮಾಡಲಿಕ್ಕಾಗಲ್ಲ. 15 ಫೈನಾನ್ಸ್ ಗ್ರಾಂಟು ಕಡಿಮೆ ಬರ್ತಾಯಿದೆ, ಸ್ಟೇಟ್ ಫೈನಾನ್ಸ್ ಗ್ರಾಂಟು ಕಡಿಮೆ ಬರ್ತಾಯಿದೆ. ನಮ್ಮದು ಸ್ಥಳೀಯ ಸರ್ಕಾರ, ಸ್ವಯಂ ಸರ್ಕಾರ. ಹಾಗಾಗಿ ಸ್ಥಳೀಯ ಸರ್ಕಾರ ಆಗಿರೋದ್ರಿಂದ ನಾವೇ ಜನ್ರೇಟ್ ಮಾಡಬೇಕು ಕಂದಾಯವನ್ನು. ಫಂಡನ್ನು ನಾವು ಜನ್ರೇಟ್ ಮಾಡ್ದಂಗೆ ನಾವೇ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೋದು. ಏನೇನೋ ವಾರ್ಡ್ ವೈಸು ಪಟ್ಟಿ ಮಾಡಿಬಿಟ್ಟು ಪ್ರತಿ ವಾರ್ಡನ್ನು ಸಹಿತ ನಾವು ವಿಸಿಟ್ ಮಾಡಬೇಕು ಅಂತಿದ್ದೀವಿ. ನೆಕ್ಸ್ಟು ಒಂದು ಡೇಟನ್ನು ತೊಗೊಂಡು ಕೌನ್ಸಿಲರ್ ಹತ್ರ ಆ ವಾರ್ಡಿಗೆ ಸಂಬಂಧಪಟ್ಟಂಗೆ ಆ ದಿನ ಬೆಳಗ್ಗೆನೇ ನಾವು ಎಲ್ಲ ಶಾಖೆಯ ಸಿಬ್ಬಂದಿಗಳು ಜೊತೆಗೆ ಅಧ್ಯಕ್ಷರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಆ ವಾರ್ಡಿಗೆ ಸಂಬಂಧಪಟ್ಟ ಕುಂದುಕೊರತೆಗಳ ಜೊತೆಗೆ ಅಹವಾಲುಗಳನ್ನು ಆಲಿಸಿ ಸ್ಥಳದಲ್ಲೇ ಬಗೆಹರಿಸ್ತಾವಿದ್ದರೆ ಬಗೆಹರಿಸ್ತೀವಿ. ಇಲ್ಲಾಂತಂದರೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ನಂತರ ಕಾರ್ಯಗತಗೊಳಿಸಲಿಕ್ಕೆ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಶಾರ್ಟ್ಲಿ ಅದು ಒಂದು ಮೀಟಿಂಗ್ ಮಾಡ್ಕೊಂಬಿಟ್ಟು ನಾವು ನಂತರ ಕಾರ್ಯಗತಗೊಳಿಸ್ತೀವಿ. ಥ್ಯಾಂಕ್ ಯು.